ನಮಸ್ಕಾರ. ನುಡಿಬೆಳಕು. ವಿ.ಆರ್. ಹರಿಹರ ಅವರ ಪ್ರಕಟಿತ ಲೇಖನ ಮಾನವ ಸಂಬಂಧಗಳು ಹಾಗೂ ಯಶಸ್ಸು. ಮಾನವ ಸಂಬಂಧಗಳು ಹಾಗೂ ಯಶಸ್ಸು ಒಂದು ನಾಣ್ಯದ ಎರಡು ಮುಖಗಳಂತೆ. ಉತ್ತಮ ಮಾನವ ಸಂಬಂಧಗಳಿಲ್ಲದೆ ಯಶಸ್ಸು ಇಲ್ಲವೇ ಇಲ್ಲ. ಸ್ಪಷ್ಟವಾಗಿ ಹೇಳುವುದಾದರೆ ಉತ್ತಮ ಮಾನವ ಸಂಬಂಧಗಳೇ ಯಶಸ್ಸಿಗೆ ಆಧಾರ. ಯಶಸ್ಸನ್ನು ಸಾಧಿಸುವುದು ಎಂಬ ವಿಷಯದ ಮೇಲೆ ಆಳವಾದ ಅಧ್ಯಯನ ಮಾಡಿರುವ ಡಾಕ್ಟರ್ ಡಿ.ಎಸ್. ಸ್ಟ್ಯಾನ್ಲಿರವರು ಸುಂದರ, ಸರಳ ಹಾಗೂ ಸ್ಪಷ್ಟ ನಿರೂಪಣೆಯನ್ನು ನೀಡಿರುತ್ತಾರೆ. ಮಾನವ ಸಂಬಂಧಗಳು ಹಾಗೂ ಯಶಸ್ಸಿನ ಸ್ವರೂಪ ಮತ್ತು ಉದ್ದೇಶಗಳನ್ನು ಈ ಕೆಳಕಂಡಂತೆ ಸ್ಪಷ್ಟವಾಗಿ ಪಟ್ಟಿ ಮಾಡಿರುತ್ತಾರೆ. ಒಂದನೆಯದಾಗಿ ನಗುವುದು ಮತ್ತು ಹೆಚ್ಚು ನಗುವುದು. ಎರಡನೆಯದಾಗಿ ಬುದ್ಧಿಜೀವಿಗಳ ಗೌರವವನ್ನು ಹಾಗೂ ಕಿರಿಯರ ಪ್ರೀತಿಯನ್ನು ಗಳಿಸುವುದು. ಮೂರನೆಯದಾಗಿ ಪ್ರಾಮಾಣಿಕ ವಿಮರ್ಶಕರ ಮೆಚ್ಚುಗೆಯನ್ನು ಪಡೆಯುವುದು ಮತ್ತು ಡೋಂಗಿ ಸ್ನೇಹಿತರ ದ್ರೋಹವನ್ನು ಎದುರಿಸುವ ತಾಳ್ಮೆಯನ್ನು ಗಳಿಸಿಕೊಳ್ಳುವುದು. ನಾಲ್ಕನೆಯದಾಗಿ ಪಕ್ಷಪಾತವಿಲ್ಲದೆ ಸೌಂದರ್ಯವನ್ನು ಎಲ್ಲಿದ್ದರೂ ಪ್ರಶಂಸಿಸುವುದು. ಐದನೆಯದಾಗಿ ಜಗತ್ತಿನ ಸಾಮಾಜಿಕ ನೆಲೆಯನ್ನು ಉತ್ತಮಗೊಳಿಸುವುದು. ಆರನೆಯದಾಗಿ ನಮ್ಮ ಜೀವನದಿಂದಾಗಿ ಕನಿಷ್ಠ ಮತ್ತೊಂದು ಜೀವಿ ಸುಲಭವಾಗಿ ಜೀವಿಸುವಂತೆ ಮಾಡುವುದು. ಯಶಸ್ಸನ್ನು ಸಾಧಿಸಲು ಮೇಲೆ ನಿರೂಪಿಸಿರುವ ಉದ್ದೇಶಗಳಿಗೆ ನಾವು ಎಷ್ಟರ ಮಟ್ಟಿಗೆ ನಡೆದುಕೊಂಡಿದ್ದೇವೆ? ದುರಾದೃಷ್ಟವಶಾತ್ ಪ್ರಸ್ತುತ ನಮ್ಮ ಮಾನವ ಸಂಬಂಧಗಳು ಚಿಂತಾಜನಕ ಸ್ಥಿತಿಯನ್ನು ತಲುಪಿದೆ. ಇದರಿಂದಾಗಿ ಅತಿ ದೊಡ್ಡ ಅತೃಪ್ತಿಯ ಕಾರ್ಮೋಡ ಆವರಿಸಿ ಬಹಳ ಜನರಿಗೆ ಯಶಸ್ಸು ಮರೀಚಿಕೆ ಆಗಿರುವುದು ಆಶ್ಚರ್ಯವೇನಲ್ಲ. ಯಶಸ್ಸಿನ ಗುಟ್ಟು ಎಂದರೆ ನಾವು ಇಷ್ಟಪಡುವುದನ್ನು ಮಾಡುವುದು ಸ್ವಾತಂತ್ರ್ಯ ಎನ್ನುವುದಾದರೆ, ನಾವು ಮಾಡುವುದನ್ನು ಪ್ರೀತಿಸುವುದು ಯಶಸ್ಸಿಗೆ ಮಾರ್ಗ. ನಮ್ಮ ಕೆಲಸ ಹಾಗೂ ಅದರಲ್ಲಿ ನಮಗೆ ಪ್ರೀತಿ, ಈ ಸಮ್ಮಿಲನವೇ ಯಶಸ್ಸಿಗೆ ಹಾದಿ. ನಮ್ಮ ಶಾರೀರಿಕ ಸ್ಥಿತಿಗತಿಗಳ ಮೇಲೆ ಮಾನಸಿಕ ಭಾವನೆಗಳ ಪರಿಣಾಮಗಳನ್ನು ಅವಲೋಕಿಸುವುದಾದರೆ, ಭಾವನೆಗಳಲ್ಲಿ ಎರಡು ರೀತಿಯವು: ಭರವಸೆ, ಖುಷಿ, ಸಂತೋಷ, ಧೈರ್ಯ, ಪ್ರೀತಿ, ಸಮ್ಮತಿ ತುಂಬಿರುವಂತಹ ಸಕಾರಾತ್ಮಕ ಭಾವನೆಗಳು; ಕೋಪ, ಆತಂಕ, ಭಯ, ನಿರಾಶೆ, ದುಃಖ ಮತ್ತು ಅಸಮಾಧಾನ ತುಂಬಿರುವ ನಕಾರಾತ್ಮಕ ಭಾವನೆಗಳು. ನಕಾರಾತ್ಮಕ ಭಾವನೆಗಳು ಎಂಡೋಕ್ರೈನ್ ಗ್ರಂಥಿಗಳನ್ನು ಅಪಾಯಕಾರಿಯಾಗಿ ಉತ್ತೇಜಿಸುವುದು ಮತ್ತು ದೇಹದ ಕಾಯಿಲೆಗಳಿಗೆ ಕಾರಣವಾಗುವುದು. ಈ ಭಾವನೆಗಳ ಕಾರಣದಿಂದಾಗಿ ಒತ್ತಡ ಉಂಟಾಗುವುದು. ಆದ್ದರಿಂದ ನಾವು ಕೋಪ, ದ್ವೇಷ ಮತ್ತು ಅಸೂಯೆಗಳನ್ನು ದೂರ ಮಾಡುವುದು ಅತ್ಯವಶ್ಯಕ. ಇವುಗಳ ಬದಲಿಗೆ ಜೀವನದಲ್ಲಿ ಪ್ರೇಮ, ಪ್ರೀತಿ ಮತ್ತು ಮುಕ್ತ ಮನಸ್ಸಿನ ಭಾವನೆಗಳನ್ನು ಅಳವಡಿಸಿಕೊಳ್ಳೋಣ. ನಾಗರಿಕತೆಯು ಮಾನವರನ್ನು ವಿಮೋಚನೆಗೊಳಿಸದೆ ವಾಸ್ತವದಲ್ಲಿ ವಿರುದ್ಧವಾದ ಪರಿಣಾಮ ಮಾಡಿರುವುದನ್ನು ಕಾಣುತ್ತೇವೆ. ಆಧುನಿಕ ಜೀವನ ಶೈಲಿಯು ನಗರ ಜೀವನವನ್ನು ಬಹಳ ವಿಶಿಷ್ಟವಾಗಿ ಈ ರೀತಿ ವ್ಯಾಖ್ಯಾನಿಸಿದೆ: ಆಧುನಿಕ ನಗರ ಜೀವನ ಅನಗತ್ಯ ಅವಶ್ಯಕತೆಗಳ ಅಪಾರ ಗುಣಾಕಾರ ಆಗಿದೆ. ಜೀವನದಲ್ಲಿ ಅಹಂ ಸೇರಿದಂತೆ ಅನಗತ್ಯ ಭೌತಿಕ ಸಂಪತ್ತು ಹಾಗೂ ಭೋಗದಿಂದಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಅಂತರ ಬೆಳೆಯುತ್ತಿದ್ದು, ನೈಜ ಸುಖ, ಸಂತೋಷ ಹಾಗೂ ನೆಮ್ಮದಿಯಿಂದ ವಂಚಿತರಾಗುತ್ತಿದ್ದೇವೆ. ಜೀವನದಲ್ಲಿ ಅಭಿವೃದ್ಧಿಗೆ ನಾವು ಮಾಡುವ ಕೆಲಸದಲ್ಲಿ ಗೆಲುವನ್ನು ಬಯಸುವೆವು. ಗೆಲುವು ಕಾಣುವುದೇ ಯಶಸ್ಸು. ಯಶಸ್ಸಿನ ನಂತರ ಹೆಚ್ಚಿನ ಯಶಸ್ಸು ಬಯಸುವುದು ಸಹಜ. ಅನಿಯಮಿತವಾಗಿ ಯಶಸ್ಸನ್ನು ಬೆನ್ನಟ್ಟಿ ಹೋಗುವುದು ನಿರರ್ಥಕವಾದೀತು. ಯಶಸ್ಸಿನ ವಿಚಾರದಲ್ಲಿಯೂ ಸಹ ತೃಪ್ತಿ ಇರಬೇಕಾದ್ದು ಅವಶ್ಯ. ಒಟ್ಟಾರೆ ಜೀವನದಲ್ಲಿ ಶಾಂತಿ, ಆನಂದ, ಸಾಮಾಜಿಕ ನೆಮ್ಮದಿ ಹಾಗೂ ಉನ್ನತಿ ಸಾಧಿಸುವುದೇ ಉತ್ತಮ ಮಾನವ ಸಂಬಂಧಗಳ ಅಭಿವೃದ್ಧಿಯ ಧ್ಯೇಯ. ನಮ್ಮ ಜೀವನವನ್ನು ಆನಂದಮಯ ಮಾಡಿಕೊಳ್ಳುವುದೇ ನಮ್ಮೆಲ್ಲರ ಗುರಿಯಾಗಬೇಕು.
ಈ ಮಾನವ ಜೀವನ ಎಂಬ ಉದ್ದಿಮೆಯಲ್ಲಿ ನಾವೆಲ್ಲರೂ ಸಕಾರಾತ್ಮಕವಾಗಿ ಉತ್ಸಾಹದಿಂದ ಭಾಗವಹಿಸಿ ಪರಸ್ಪರ ಕಳಕಳಿ ಉಳ್ಳವರಾಗೋಣ. ತನ್ಮೂಲಕ ನಾವು ಜೀವನದಲ್ಲಿ ಯಶಸ್ಸು ಕಂಡು ಜೀವನದ ಸಾರ್ಥಕತೆ ಕಂಡುಕೊಳ್ಳೋಣ. ಬದುಕಲು ಬಿಡಿ, ಇದು ನಮ್ಮೆಲ್ಲರ ಜೀವನದ ಧೋರಣೆಯಾಗಲಿ. ನಮಸ್ಕಾರ. ಧನ್ಯವಾದಗಳು.